E20 ಸದ್ಯ ದೇಶದಾದ್ಯಂತ ಇದರದ್ದೇ ಚರ್ಚೆ. ಪೆಟ್ರೋಲ್ಗೆ ಶೇಕಡ 20ರಷ್ಟು ಎಥೆನಾಲ್ ಮಿಶ್ರಣ ಶುರುವಾಗಿ ತುಂಬಾ ದಿನ ಆದರೂ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದರಿಂದ ಗಾಡಿಗಳ ಕಂಡೀಷನ್ ಹಾಳಾಗ್ತಾ ಇದೆ ಅನ್ನೋ ವಿವಾದ ದೊಡ್ಡ ಮಟ್ಟಕ್ಕೆ ಎದ್ದಿದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಆರೋಪಗಳನ್ನು ಅಲ್ಲಗಳಿತಾ ಇದೆ. ಈ ಚರ್ಚೆಯ ಮಧ್ಯೆ ಶುರುವಾಗಿರೋ ಮತ್ತೊಂದು ಚರ್ಚೆ ಐಸೋಬ್ಯೂಟನಾಲ್ನದ್ದು. ಹಾಗಾದ್ರೆ ಏನಿದು ಐಸೋಬ್ಯೂಟನಾಲ್? ಇದು ಹೇಗೆ ಉತ್ಪಾದನೆ ಆಗುತ್ತೆ? ಇದರ ಉಪಯೋಗ ಏನು? ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇಂದಿನ ಸ್ಪೆಷಲ್ ಸ್ಟೋರಿಯಲ್ಲಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್, ನಾನು ಅಮರ್ನಾಥ್. ತೈಲದ ಆಮದು ಪ್ರಮಾಣವನ್ನು ಇಳಿಸಬೇಕು, ಮೇಕ್ ಇನ್ ಇಂಡಿಯಾಗೆ ಉತ್ತೇಜನ ಕೊಡಬೇಕು, ಹಾಗೆ ಪರಿಸರ ಸಂರಕ್ಷಣೆಗೂ ಒತ್ತು ನೀಡಬೇಕು ಅಂತ ಪಣ ತೊಟ್ಟಿರುವಂತಹ ಕೇಂದ್ರ ಸರ್ಕಾರ ಒಂದಲ್ಲ ಒಂದು ಹೊಸ ಆವಿಷ್ಕಾರಗಳಿಗೆ ಕೈ ಹಾಕ್ತಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮಾರಾಟಕ್ಕೆ ದೇಶದ ಹಲವೆಡೆ ವಿರೋಧ ವ್ಯಕ್ತವಾಗ್ತಾ ಇದ್ರೂ ಸಹ ಇದಕ್ಕೆ ಬಗ್ಗದ ಜಗ್ಗದ ಕೇಂದ್ರ ಸರ್ಕಾರ ಇಂತಹದ್ದೇ ಮತ್ತೊಂದು ಎಕ್ಸ್ಪೆರಿಮೆಂಟ್ಗೆ ಮುಂದಾಗಿದೆ. ಅದೇ ಐಸೋಬ್ಯೂಟನಾಲ್. ಎಥೆನಾಲ್ಗೆ ಹೇಗೆ ಪೆಟ್ರೋಲ್ ಮಿಕ್ಸ್ ಮಾಡಿ ಮಾರಾಟ ಮಾಡಲಾಗುತ್ತೋ ಅದೇ ರೀತಿ 15%ನಷ್ಟು ಐಸೋಬ್ಯೂಟನಾಲ್ ಅನ್ನ ಡೀಸೆಲ್ಗೆ ಮಿಕ್ಸ್ ಮಾಡಿ ಮಾರಾಟ ಮಾಡೋಕೆ ಸರ್ಕಾರ ಮುಂದಾಗಿದೆ. ಜಗತ್ತಿನ ತೈಲ ಆಮದು ಮಾಡಿಕೊಳ್ಳುವ ದೇಶಗಳ ಟಾಪ್ ಲಿಸ್ಟ್ನಲ್ಲಿ ಭಾರತ ಕೂಡ ಇದೆ. ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಸರಿಸುಮಾರು ಶೇಕಡ 85ರಷ್ಟು ಕಚ್ಚಾ ತೈಲವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತೇವೆ. ಭಾರತಕ್ಕೆ ನಿತ್ಯ 55 ಲಕ್ಷ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲ ಬೇಕಿದ್ದು ರಷ್ಯಾ, ಇರಾಕ್, ಸೌದಿ ಅರೇಬಿಯಾ ಸೇರಿ 40ಕ್ಕೂ ಹೆಚ್ಚು ದೇಶಗಳಿಂದ ವರ್ಷಕ್ಕೆ ಬರೋಬ್ಬರಿ 2 ಶತಕೋಟಿ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳಲಾಗುತ್ತೆ. ಇತರೆ ಉತ್ಪನ್ನಗಳನ್ನ ಹೊರತುಪಡಿಸಿ ಬರೀ ಕಚ್ಚಾ ತೈಲ ಖರೀದಿಗೆ ಮಾತ್ರ ವರ್ಷಕ್ಕೆ ಸರಿಸುಮಾರು $120 ರಿಂದ $130 ಬಿಲಿಯನ್, ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ 10,88,904 ಕೋಟಿ ಹಣವನ್ನ ಖರ್ಚು ಮಾಡಲಾಗುತ್ತೆ. ಅಂದ್ರೆ ಅಷ್ಟು ಹಣ ವಿದೇಶಗಳಿಗೆ ಹೋಯ್ತು ಅಂತ ಅರ್ಥ. ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮಾರಾಟ. ಇದೇ ರೀತಿ ಇದೀಗ 15% ಐಸೋಬ್ಯೂಟನಾಲ್ ಅನ್ನ ಡೀಸೆಲ್ಗೆ ಮಿಕ್ಸ್ ಮಾಡಿ ಮಾರಾಟ ಮಾಡುವುದಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಎಥೆನಾಲ್ ರೀತಿಯೇ ಕಬ್ಬು ಅಥವಾ ಇತರ ಧಾನ್ಯಗಳ ತ್ಯಾಜ್ಯಗಳನ್ನ ವಿಶೇಷ ಬ್ಯಾಕ್ಟೀರಿಯಾಗಳನ್ನ ಬಳಸಿ ಫರ್ಮೆಂಟೇಷನ್ ಪ್ರೋಸೆಸ್ ಮೂಲಕ ಐಸೋಬ್ಯೂಟನಾಲ್ ಉತ್ಪಾದಿಸಲಾಗುತ್ತೆ. ಅಥವಾ ಎಥೆನಾಲ್ ಅಡ್ವಾನ್ಸ್ ಕೆಮಿಕಲ್ ಪ್ರೋಸೆಸ್ ಮೂಲಕ ಐಸೋಬ್ಯೂಟನಾಲ್ ಆಗಿ ಕನ್ವರ್ಟ್ ಕೂಡ ಮಾಡಬಹುದು. ಇದು ಎಥೆನಾಲ್ಗಿಂತ ಪವರ್ಫುಲ್. ಇದರಲ್ಲಿ 4 ಕಾರ್ಬನ್ ಚೈನ್ ಇರೋದ್ರಿಂದ ಇದು ನೀರನ್ನ ಹೀರಿಕೊಳ್ಳಲ್ಲ. ಇದರಿಂದ ಗಾಡಿಯ ಫ್ಯೂಯಲ್ ಟ್ಯಾಂಕ್ಗೆ, ಎಂಜಿನ್ ಪಾರ್ಟ್ಗಳಿಗೆ, ಪೈಪ್ಲೈನ್ಗೆ ತುಕ್ಕು ಹಿಡಿಯಲ್ಲ. ವೆಹಿಕಲ್ಗಳ ಎಂಜಿನ್ ಸೇಫ್ ಆಗಿರುತ್ತೆ ಅಂತ ತಜ್ಞರು ತಿಳಿಸಿದ್ದಾರೆ. ಡೀಸೆಲ್ ರೀತಿ ಇದಕ್ಕೆ ಫ್ಲಾಶ್ ಪಾಯಿಂಟ್ ಜಾಸ್ತಿ ಇರೋದ್ರಿಂದ ಬೆಂಕಿ ಹೊತ್ತುಕೊಳ್ಳೋದು ತುಂಬಾ ಕಡಿಮೆ. ಅಲ್ಲದೆ ಇದು ಪರಿಸರ ಸ್ನೇಹಿ ಜೈವಿಕ ಇಂಧನವಾಗಿದೆ. ಸದ್ಯಕ್ಕೆ ಇದು ಎಕ್ಸ್ಪೆರಿಮೆಂಟ್ ಲೆವೆಲ್ನಲ್ಲಿದ್ದು ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳ ಪೈಲಟ್ ಟೆಸ್ಟಿಂಗ್ ನಡೀತಾ ಇದೆ. ಎಥೆನಾಲ್ ಹಾಗೂ ಐಸೋಬ್ಯೂಟನಾಲ್ನಿಂದ ಕಾರ್ಯನಿರ್ವಹಿಸುವಂತಹ ಜನರೇಟರ್ಗಳನ್ನು ಖುದ್ದು ಸಚಿವ ನಿತಿನ್ ಗಡ್ಕರಿ ಅವರೇ ಲಾಂಚ್ ಮಾಡಿ ಮಾಹಿತಿ ನೀಡಿದ್ದಾರೆ. ಪೆಟ್ರೋಲಿಯಂ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯಗಳು HPCL ಮತ್ತು BPCL ನಂತಹ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಮತ್ತು ARAI ನಂತಹ ಸಂಶೋಧನಾ ಸಂಸ್ಥೆಗಳ ಸಹಯೋಗದೊಂದಿಗೆ ದೇಶದಲ್ಲೇ ಇಂಧನ ಉತ್ಪಾದನೆ ಮತ್ತು ಪರೀಕ್ಷೆಗಳು ನಡೆಯುತ್ತಿವೆ. ಸದ್ಯ ಭಾರತದಲ್ಲಿ ಎಥೆನಾಲ್ ಕಾರ್ಖಾನೆಗಳನ್ನು ಐಸೋಬ್ಯೂಟನಾಲ್ ಘಟಕಗಳಾಗಿ ಪರಿವರ್ತಿಸಲು ಮುಂದಾಗಿದೆ. ಆದರೆ ಇದಕ್ಕೂ ಎಥೆನಾಲ್ ರೀತಿಯೇ ಹಲವು ಸಮಸ್ಯೆಗಳು ಎದುರಾಗಲಿವೆ. ಎಥೆನಾಲ್ ರೀತಿ ಐಸೋಬ್ಯೂಟನಾಲ್ ಉತ್ಪಾದನೆಗೆ ಧಾನ್ಯ ಬಳಸಿದ್ರೆ ಆಹಾರ ಭದ್ರತೆಯ ಕಳವಳ ಸೃಷ್ಟಿಯಾಗಲಿದೆ. ರೈತರು ಆಹಾರ ಬೆಳೆಗಳ ಬದಲಾಗಿ ಆದಾಯದ ಬೆಳೆ ಮೊರೆ ಹೋಗುವ ಭೀತಿ ಕೂಡ ಇದೆ. ಅಲ್ಲದೆ ಹಲವು ಧಾನ್ಯಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಕೇಂದ್ರ ಸರ್ಕಾರ ಹೊಸ ಆವಿಷ್ಕಾರಗಳ ಮಾಡುವುದರ ಜೊತೆಗೆ ಅದರ ಬಗ್ಗೆ ಜನರಿಗೆ ಮನವರಿಕೆ ಮೂಡಿಸಬೇಕಿದೆ. ಇನ್ನು ಇದರ ಟ್ರಯಲ್ ಟೆಸ್ಟಿಂಗ್ಗಳನ್ನು ಮಾಡಿ ದೇಶದ ಜನರಿಗೆ ಪರಿಚಯಿಸುವಲ್ಲಿ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.